ಕಸ್ತೂರಿ ರಂಗಣ್ಣ ವರದಿ ಹಿಂದಿನವರು ಮಾಡಿದಂಥ ಒಂದು ದೊಡ್ಡ ತಪ್ಪಿದೆ. ಏರಿಯಲ್ ಸರ್ವೆ ಮಾಡಿ ಈ ರಿಪೋರ್ಟನ್ನು ತಯಾರು ಮಾಡಲಾಗಿದೆ. ನಮ್ಮೆಲ್ಲರ ಅಪೇಕ್ಷೆ ಇತ್ತು ಫಿಸಿಕಲ್ ಸರ್ವೆ ಮಾಡಬೇಕು, ಅಂದರೆ ಗ್ರಾಮ ಗ್ರಾಮಕ್ಕೆ ಬಂದು ಎಷ್ಟು ತೋಟ ಇದೆ, ಎಷ್ಟು ಕಾಡಿದೆ ಅನ್ನೋದು ಸರ್ವೆ ಆಗಬೇಕು ಅಂಥೇಳಿ. ಆದರೆ ಕಸ್ತೂರಿ ರಂಗಣ್ಣ ವರದಿಯನ್ನು ಸರ್ವೆ ಮಾಡಿರುವಂಥದ್ದು ಹೆಲಿಕಾಪ್ಟರ್ ಮೇಲೆ. ಎಲ್ಲಿ ತೋಟ ಇದೆ ಅಲ್ಲೂ ಅದು ಗ್ರೀನರಿ ಬಂದಿದೆ, ಹಸಿರು ಬಂದಿದೆ. ಎಲ್ಲಿ ಕಾಫಿ ತೋಟ ಇದೆ, ಎಲ್ಲಿ ಅಡಿಕೆ ತೋಟ ಇದೆ, ಎಲ್ಲಿ ತೆಂಗಿನ ತೋಟ ಇದೆ, ಅದು ಹಸಿರು ಬಂದಿರೋ ಕಾರಣಕ್ಕಾಗಿ ಇದೆಲ್ಲವನ್ನ ಕಾಡು ಅಂತ ಅವರು ತೀರ್ಮಾನ ಮಾಡಿದ್ದಾರೆ. ಇದು ತಪ್ಪು ಅನ್ನುವಂಥದ್ದನ್ನು ನಾವು ಬಹಳ ಹಿಂದೆನೇ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ವಿ. ಹಿಂದಿನ ಸಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಲೇ ತಿಳಿಸಿದ್ವಿ. ಆದರೆ ಕೇರಳ ಒಂದೇ ರಾಜ್ಯ ಫಿಸಿಕಲ್ ಸರ್ವೆ ಮಾಡಿ ರಿಪೋರ್ಟನ್ನು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ತನಕ ಕೂಡ ಫಿಸಿಕಲ್ ಸರ್ವೆ ಆಗಿಲ್ಲ, ಅಂದರೆ ಯಥಾಸ್ಥಿತಿಯಲ್ಲಿ ಆಗಿಲ್ಲ. ಅವರು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದರು, ಬೇರೆ ಬೇರೆ ರೀತಿಯ ವರದಿಯನ್ನು ತರಿಸಿದ್ರು. ಆದರೆ ಫಿಸಿಕಲ್ ಸರ್ವೆ ಆಗಬೇಕು. ಫಿಸಿಕಲ್ ಸರ್ವೆ ಆದಾಗ ಮಾತ್ರ ಇಲ್ಲಿ ಎಷ್ಟು ಕಲ್ಚರಲ್ ಸೆಂಟರ್ ಇದೆ, ಇಲ್ಲಿ ಎಷ್ಟು ಸ್ಕೂಲ್ ಕಾಲೇಜ್ ಇದೆ, ಇಲ್ಲಿ ಎಷ್ಟು ತೋಟ ಇದೆ, ಇಲ್ಲಿ ಎಷ್ಟು ಕಾಡಿದೆ, ಈ ಕಾಡನ್ನು ಮತ್ತು ತೋಟವನ್ನು ಬೈಫರ್ಕೇಟ್ ಮಾಡುವಂಥದ್ದು ಆಗಬೇಕಾಗಿತ್ತು. ಇದನ್ನು ಯಥಾಸ್ಥಿತಿಯ ವರದಿಯನ್ನು ಎಲ್ಲ ರಾಜ್ಯಗಳು, ಕೇರಳ ಹೊರತುಪಡಿಸಿದಂಥ ಉಳಿದ ಯಾವುದೇ ರಾಜ್ಯಗಳು ಕೊಡಬೇಕನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಅಪೇಕ್ಷೆ ಇದೆ. ಇದನ್ನು ಮಾಡೋದಕ್ಕೆ ನಾವು ಹಿಂದಿನಿಂದಲೂ ಒತ್ತಾಯ ಮಾಡ್ತಾ ಇದ್ವಿ, ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಆವಾಗ ಮಾತ್ರ ಇದಕ್ಕೆ ನ್ಯಾಯ ಸಿಗೋಕ್ಕೆ ಸಾಧ್ಯ ಅಂತ ನಮಗೆ ಅನಿಸುತ್ತೆ. ಆದರೆ ಯಾವುದೇ ಚಟುವಟಿಕೆ ಹಿಂದೆ ಸುಪ್ರೀಂ ಕೋರ್ಟ್ ಹೇಳಿತ್ತು ಯಾವುದೇ ಇಲ್ಲಿ ಚಟುವಟಿಕೆ ನಡಿಬಾರ್ದು ಅಂತ. ಇವಾಗ ರೆಡ್ ಝೋನ್ ಇಂಡಸ್ಟ್ರೀಸ್ ಬಿಟ್ಟು ಬಾಕಿ ಯಾವುದೇ ರೈತರು ಮಾಡುವಂಥ ಕೆಲಸಕ್ಕೆ ಯಾವುದೇ ಆತಂಕ ಇಲ್ಲ, ಯಾವುದನ್ನು ಮಾಡೋದಕ್ಕೆ ಯಾವುದು ತೊಂದರೆ ಇಲ್ಲ. ಅದಕ್ಕಾಗಿ ನನಗೆ ಅನಿಸುತ್ತೆ ಈ ಕಸ್ತೂರಿ ರಂಗನ ವರದಿ ಸಹಜವಾಗಿ ನಮಗೊಂದು ಆತಂಕ ತರುವಂಥದ್ದೇ. ಆದರೆ ಇವಾಗ ಕೇಂದ್ರ ಸರ್ಕಾರ ಹೇಳಿದೆ ನಮ್ಮ ರೈತರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡಬಾರ್ದು ಮತ್ತು ಯಥಾಸ್ಥಿತಿ ರಿಪೋರ್ಟನ್ನು ರಾಜ್ಯ ಸರ್ಕಾರಗಳು ಸಬ್ಮಿಟ್ ಮಾಡಬೇಕನ್ನುವಂಥದ್ದನ್ನು ಹೇಳಿದೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ರೈತರ ಪರವಾಗಿ ನಿಂತಿದೆ, ರೈತರ ಪರವಾಗಿ ಇವತ್ತು ವಾದ ಮಂಡನೆಯನ್ನು ಮಾಡ್ತಾ ಇದೆ. ಸರ್ವೆ ಮಾಡುವಂಥ ಕೆಲಸ ಅದು ರಾಜ್ಯ ಸರ್ಕಾರದ ಕೆಲಸ, ಅದನ್ನು ಮಾಡಬೇಕನ್ನುವಂಥದ್ದು ನಮ್ಮ ಅಪೇಕ್ಷೆ ಇದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಕಾನತ್ತೂರು ಶ್ರೀ 45 ಕಾನತ್ತೂರು ಮುಳಿಯಾರ್ ಕಾಸರಗೋಡು ಕಳಿಯಾಟ ಮಹೋತ್ಸವ 2024 ಡಿಸೆಂಬರ್ 27ರಿಂದ 2025 ಜನವರಿ 1 ತನಕ. ಕಳಿಯಾಟ ಮಹೋತ್ಸವದ ಕಾರ್ಯಕ್ರಮದ ವಿವರಗಳು 2024 ಡಿಸೆಂಬರ್ 29ನೇ ಆದಿತ್ಯವಾರದಂದು ಮುಂಜಾನೆ ಚಾಮುಂಡಿ ದೈವ, ಬೆಳಗ್ಗೆ ಪಂಜುರ್ಲಿ ದೈವ, ಸಂಜೆ ಮೂತೋರ್ ದೈವ, ರಾತ್ರಿ ಬಂಬೇರಿಯ ಮಾಣಿಚಿ ದೈವ. 2024 ಡಿಸೆಂಬರ್ 30ರಂದು ಮುಂಜಾನೆ ಚಾಮುಂಡಿ ದೈವ, ಬೆಳಗ್ಗೆ ಕೊಂಡಕಲೆಯ ದೈವಗಳ ಸಂಚಾರ, ಪಂಜುರ್ಲಿ ದೈವ, ರಾತ್ರಿ ಪಾಷಾಣಮೂರ್ತಿ ದೈವ. 2024 ಡಿಸೆಂಬರ್ 31ರಂದು ಮಂಗಳವಾರ ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ, ತದನಂತರ ತುಲಭಾರ ಸೇವೆ, ಅಪರಾಹ್ನ ವಿಷ್ಣುಮೂರ್ತಿ ದೈವದ ಕೋಲ, ತದನಂತರ ಪ್ರೇತ ವಿಮೋಚನೆ. 2025 ಜನವರಿ 1ರಂದು ಬೆಳಗ್ಗೆ ರಕ್ತೇಶ್ವರಿ ದೈವ, ಬಳಿಕ ತುಲಭಾರ ಸೇವೆ, ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ, ಬಳಿಕ ಪ್ರೇತ ವಿಮೋಚನೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ಬಯಸುವ ಕೆಪಿ ಗೋಪಿನಾಥನ್ ನಾಯರ್, ಮ್ಯಾನೇಜಿಂಗ್ ಟ್ರಸ್ಟಿ, ಕಾನತ್ತೂರು ಶ್ರೀ 4 ದೈವಸ್ಥಾನ. ನೀವು ವಿವೇಕಾನಂದರ ಜೀವನವನ್ನೇ ನೋಡಿದ್ರೆ, ನರೇಂದ್ರ ಆಗಿದ್ದಾಗ ಅವ್ರು ಹುಡುಕ್ತಾ ಇದ್ರು, ನನಗೆ ಗುರು ಬೇಕು, ನನಗೆ ಗುರು ಬೇಕು ಅಂತ, ನನಗೆ ದೇವರನ್ನು ತೋರಿಸುವಂತ ಗುರು ಬೇಕು ಅಂತ. ಎಲ್ರನ್ನು ಹೋಗಿ ಮೊದಲ ಪ್ರಶ್ನೆ ಕೇಳ್ತಾ ಇದ್ದದ್ದೇ, ನೀವು ದೇವರನ್ನು ನೋಡಿದೀರಾ ಅಂತ. ಬೇರೆ ಏನಾದ್ರೂ ಉದಾಹರಣೆ ಕೊಡಕ್ ಶುರು ಮಾಡಿದ್ರೆ ಆಗ ನಿಮಗೂ ನಮಗೂ ಸಂಬಂಧ ಇಲ್ಲ, ಬೇಡ ನೀವು ಏನೂ ಹೇಳ್ಬೇಡಿ ನನಗೆ ಬಂದ್ಬಿಡ್ತಾ ಇದ್ರು. ಆದ್ರೆ ರಾಮಕೃಷ್ಣರ ಮುಂದೆ ನಿಂತಾಗ ಒಂದೇ ಪ್ರಶ್ನೆ, ನೀವು ದೇವರನ್ನು ನೋಡಿದ್ದೀರಾ?
ರಾಮಕೃಷ್ಣರು ಅಷ್ಟೇ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ರು, ನಿನ್ನನ್ನ ಹೇಗೆ ನೋಡ್ತಾ ಇದ್ದೀನೋ ಅಷ್ಟೇ ಸ್ಪಷ್ಟವಾಗಿ ದೇವರನ್ನು ನಾನು ನೋಡಿದ್ದೀನಿ. ನಾನ್ ನೋಡಿರೋದು ಮಾತ್ರ ಅಲ್ಲ, ನಿನಗೂ ತೋರಿಸಬಲ್ಲೆ. ಇನ್ ಪ್ರಶ್ನೆನೇ ಇಲ್ಲ ನರೇಂದ್ರನಲ್ಲಿ, ಎಲ್ಲ ಬಿದ್ದು ಹೋಯ್ತು. ಅವ್ರಿಗೆ ಶರಣಾದ್ರು, ಗುರು ಅಂತ ಒಪ್ಕೊಂಡ್ರು.